ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವಿ ರೀ. ನೀವು ಆರಾಮ ಅನ್ಕೊಂಡು ನೋಡಿರಿ. ಮೊಟ್ಟೆ ಮಸಾಲ ಫ್ರೈ ಹೆಂಗೆ ಮಾಡು ಅಂತ ನೋಡೋಣ ಬರ್ರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಅದಕ್ಕೆ ಏನು ಬೇಕು ಎಲ್ಲರಲ್ಲಿ ಹೆಚ್ಚಿಟ್ಕೊಂಡೇನಿ ರೀ. ಈಗ ಮೊದಲ ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊತೀನಿ ರೀ. ಅವನ್ನೆಲ್ಲ ಸೊಪ್ಪಿನ ತೆಗೆದಿಟ್ಕೊಂಡ್ಬಿಡ್ತೀನಿ ರೀ. ಈಗ ನಾ ಇಷ್ಟು ದಿನ ನಿಮ್ಗೆ ಯಾವುದೇ ವಿಡಿಯೋನು ಹಾಕೋಕ್ಕಾಗಿರಲಿಲ್ಲ, ಯಾಕಂದ್ರೆ ಇದಕ್ಕೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೀ. ಅದಕ್ಕೆ ಹಾಕೋಕ್ಕಾಗಿರಲಿಲ್ಲ. ಅದಕ್ಕಾಗಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ಸಾರಿ ಕೇಳ್ಕೊತೀನಿ ರೀ. ಇನ್ಮೇಲಿಂದ ವಿಡಿಯೋಗಳು ಬರ್ತಾ ಇರ್ತೈತೆ ರೀ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಈಗ ಬೇಯಿಸಿದ್ದು ಸಿಗ್ತೈತೆ ರೀ ಅಂಗಡಿಯಾಗ ಮೊಟ್ಟೆ. ನಮ್ಮ ಮನ್ಯಾಗ ತೊಗೊಂಡಿರ್ತೆಲ್ಲ ಅವನ್ನ ರೀ ಬೇಯಿಸಕ್ಕೆ ಇಟ್ಟಿದ್ದೀನಿ ರೀ. ಬೇಯ್ದವ್ರಿ ಎಲ್ಲ ಸೊಪ್ಪಿನ ತೆಗೆದಿಟ್ಕೊಂಡ್ಬಂದಿರ್ತೀನಿ ರೀ. ನಾನು ಇಲ್ಲಿ 7 ಮೊಟ್ಟೆ ಕುದಿಸೀನಿ ರೀ. ಆದ್ರೆ 6 ಮೊಟ್ಟೆ ಮಾತ್ರ ಫ್ರೈ ಮಾಡ್ತೇನೆ ರೀ. ಒಂದು ಮೊಟ್ಟೆನ ತೆಗೆದಿಡ್ತೀನಿ ರೀ, ಯಾಕಂದ್ರೆ ನನ್ನ ಮಗಳಿಗೆ ಬೇಕು ರೀ. ಅದಕ್ಕೆ ಸೊಪ್ಪನ್ನ ತಿಂತಾನೆ ರೀ, ಖಾರ ಹಾಕಿರ್ತೀನಲ್ಲ, ಅದಕ್ಕಾಗಿ ಸೊಪ್ಪೆ ಮೊಟ್ಟೆನ ಹಿಂಗೆಲ್ಲ ಮೊಟ್ಟೆನೂ ಸೊಪ್ಪೆ ತೆಗೆದು ಇಟ್ಕೊಂಡೀನಿ ರೀ. ಅದಕ್ಕೆ ಏನು ಬೇಕಾದ್ರೆ ಹಾಲು ರೀ, ಮತ್ತು ಇಲ್ಲಿ ಚಕ್ಕೆ ರೀ, ಲವಂಗ ಮತ್ತು ಕರಿಕಾಳು ಇದ್ರಾಗ ಒಂದು ಏಲಕ್ಕಿ ಇಟ್ಕೊಂಡೀನಿ ರೀ. 2 ಪಲಾವ್ ಎಲೆ ತೊಗೊಂಡು ನೋಡಿರಿ. ಅವನ್ನ 3 ಮೆಣ್ಸಿನ್ಕಾಯಿ ಇಟ್ಕೊಂಡ್ರಿ, ಹಸಿ ಮೆಣ್ಸಿನ್ಕಾಯಿ ರೀ. ಉದ್ದುದ್ದ ಟೊಮೆಟೊ ಹೆಚ್ಚಿಟ್ಕೊಂಡೇನಿ ರೀ, ಮತ್ತು ಉದ್ದಕ್ಕನ ಉಳ್ಳಾಗಡ್ಡಿನೂ ಹೆಚ್ಚಿಟ್ಕೊಂಡೇನಿ ರೀ. ಇದನ್ನು ಫ್ರೈ ಬರ್ರಿ. ಮತ್ತು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚೀನಿ ರೀ, ಸಣ್ಣಗೆ ಟೊಮೆಟೊನು ಇವನ್ನ ಸಪ್ರೇಟಾಗಿ ಹೆಚ್ಚಿಟ್ಕೊಂಡೇನಿ ರೀ. ಈಗ ಮೊಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಂಡ್ರಿ. ಇವನ್ನ ಫ್ರೈ ಮಾಡ್ಬೇಕಲ್ರಿ, ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ರೆ ಚೆಂದಾಗ ಫ್ರೈ ಆಕತ್ರಿ ಒಳಗೂ. ಅದಕ್ಕಾಗಿ ಈ ರೀತಿ 4-5 ಎಷ್ಟು ಆಕತ್ತೆ ಅಷ್ಟು 4-5 ಆದ್ರೆ ಕರೆಕ್ಟ್ ಆಕೈತ್ರಿ. ಅಷ್ಟು ಸ್ವಲ್ಪ ಕಟ್ ಮಾಡ್ತಾನೆ ರೀ ಚಾಕು ತೊಗೊಂಡು. ನಾನು ಹೇಳಿದ್ನಲ್ರಿ 7 ಮೊಟ್ಟೆ ಕುದಿಸಕ್ಕೆ ಇಟ್ಟಿದ್ದೀನಿ, 6 ಮೊಟ್ಟೆ ಇದಾವೆ ರೀ. ನನ್ನ ಮಗ ಅವ್ನು ತೊಗೊಂಡು ತಿನ್ನಾಕತ್ತಿದ್ರಿ. ಕೆಳಗರ್ದ ಮ್ಯಾಗೆಲ್ಲ ತಿಳ್ಕೊತಾರೆ. ಈಗ ಮತ್ತೊಂದು ಮೊಟ್ಟೆ ತೊಗೊತಾನೆ ನೋಡ್ರಿ ಅಲ್ಲಿ. ಈಗ ಕಡಾನಿಗೆ ಇಟ್ಕೊಂಡೇನಿ ರೀ. ಗ್ಯಾಸಿನ ಮೇಲೆ ಇಟ್ಟಿನಿ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊತಾನೆ ರೀ. ಅದಕ್ಕೆ ಚಿಟಿಗೆನ ಒಂದು ಸ್ವಲ್ಪ ಅರಸಿನ ಪುಡಿ ರೀ, ಸ್ವಲ್ಪ ಮಸಾಲೆ ಪುಡಿ ಹಾಕೊಂಡ್ರಿ. ಈಗ ಆ ಮೊಟ್ಟೆನ ಹಾಕೊಂಡ್ಬಿಡೋಣ್ರಿ. ಇದಕ್ಕೆ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಇವನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊರಿ. ಇವನ್ನ ಇನ್ನೊಂದು ಮೊಟ್ಟೆ ಹಾಕೊಂಡು ನನ್ನ ಮಗ ತೊಗೊತಿದ್ರಿ. ಅದನ್ನು ಒಳ್ಳೆ ಅಂತೇಳಿ ವಾಪಸ್ ಕೊಡಕ್ಕೆ ಬಂದ್ರೆ ಅದಕ್ಕೆ ಅಲ್ಲಿ ಹಾಕೊಂಡ್ರಿ ಸೈಡ್ರಿ. ಅದನ್ನು ನೋಡಿರಿ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡೇನಿ ರೀ. ಈಗ ಅದ ಕಡಾಯಿಗೆ ತೊಗೊಂಡೇನಿ ರೀ. ಅದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊತಾನೆ ರೀ. ಇದು ಮಸಾಲ ಫ್ರೈ ಮಾಡಾಕ್ರಿ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಕರಿಕಾಳು, ಒಂದು ಏಲಕ್ಕಿ, 2 ಪಲಾವ್ ಎಲೆನೂ ಹಾಕೊಂಡ್ರಿ. ಈಗ ಅಲ್ಲ ರೀ, 3 ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೊಂಡ್ರಿ. ಇವಾಗ ಉದ್ದಿಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೋತಾನೆ ರೀ. ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕ್ರಿ. ಅದನ್ನು ಇವಾಗ ಕಲರ್ ಚೇಂಜ್ ಆಗೈತೆ ರೀ. ಈಗ ಉದ್ದಿಗೆ ಹೆಚ್ಚಿದ್ದು ಟೊಮೆಟೊ ಹಾಕೋತಾನೆ ರೀ.
ಹುಳಿ ಜಾಸ್ತಿ ಬೇಕಾದ್ರೆ ಅದಕ್ಕೆ ಹುಣಸೆ ಹಾಕೋಬೋದು ರೀ. ನಾನು ಇಷ್ಟು ಸಾಕು ಅನ್ಕೊಂಡು ಟೊಮೆಟೊನ ಹಾಕೀನಿ ರೀ. ನಾವು ಜಾಸ್ತಿ ಹುಳಿ ತಿನ್ನೋಲ್ರಿ, ಇಷ್ಟು ಸಾಕು ನಮಗೆ. ಅದನ್ನು ಒಂದು ಪ್ಲೇಟಿಗೆ ಹಾಕಿಟ್ಟನ್ರಿ ಇಲ್ಲಿ. ಈಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ್ರಿ. ಈಗ ಅದನ್ನು ಗಿರ್ರ ಅನ್ಸ್ಕೊಂಡು ಬಂದ್ಬಿಡೋಣ್ರಿ. ಈಗ ಗಿರ್ರ ಅಂದ ರೆಡಿ ಆಗೈತೆ ನೋಡ್ರಿ ನಮ್ಮ ಮಸಾಲೆ. ಸೂಪರ್ಗೆ ಸಣ್ಣಗೆ ಆಗೈತೆ. ಈಗ ಮತ್ತೆ ಕಡನ್ಗಿನೇ ಯೂಸ್ ಮಾಡ್ತಾನೆ, ಬೇರೆ ಕಡೆ ಯಾವುದೂ ಇಲ್ಲ ಯೂಸ್ ಮಾಡೋಕೆ. ಯಾಕಂದ್ರೆ ಎಲ್ಲ ಫ್ರೈನ ಇದ್ರಾಗ ಮಾಡ್ತಾನೆ ರೀ. ಎಣ್ಣೆ ಹಾಕೀನಿ ರೀ, ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಹಾಕ್ತಾನೆ ರೀ, ಅದನ್ನು ಹಾಕೋತಾನೆ ರೀ. ಈಗ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡ್ರಿ. ಈಗ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೋತಾನೆ ರೀ ಅದಕ್ಕೆ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊತಾನೆ ರೀ. ಇವಾಗ ಒಟ್ಟು ಟೊಮೆಟೊನ ಹಾಕೋತಾನೆ ರೀ. ಇವು ಸಣ್ಣಗೆ ಹೆಚ್ಚಿದ್ನಲ್ರಿ ಅವ ಟೊಮೆಟೊ ರೀ. ಈಗ ಪೂರ್ತಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿನೂ ಬೇಯಿಸ್ಕೊಳ್ತೀನಿ ರೀ ಎಣ್ಣೆಗ. ಅದು ರೆಡಿ ಆಗೈತೆ ರೀ. ಈಗ ರುಚಿಗೆ ತಕ್ಕಷ್ಟು ಖಾರ ಹಾಕೋತಾನೆ ರೀ. ನೀವು ರುಚಿಗೆ ತಕ್ಕಷ್ಟು ಹಾಕೋತೀನಿ, ಎಷ್ಟಿತ್ತು ಅಷ್ಟು. ಅದನ್ನ ಎಣ್ಣೆಗ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಎಣ್ಣೆಗೆ ಸ್ವಲ್ಪ ಕುದಿಲ್ರಿ ಖಾರ. ಇವಾಗ ಮಿಕ್ಸಿಗೆ ಹಾಕಿರೋ ಮಸಾಲೆನ ಹಾಕೊಂಡ್ಬಿಡೋಣ್ರಿ. ಈಗ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಆಗಿ ಸ್ವಲ್ಪ ಕುದಿಲ್ರಿ. ಇದು ಕುದಿಯಾಕತ್ತೈತ್ರಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೋತಾನೆ ರೀ. ನೀರು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಸ್ವಲ್ಪ ಮಸಾಲೆ ಪುಡಿ ಹಾಕೋತಾನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇದು ನೀರು ಯಾವ ರೀತಿ ಇರ್ಬೇಕಂದ್ರೆ ಅತಿ ತಿಳಿಯಾಗಿರಬಾರ್ದು, ಅತಿ ಗಟ್ಟಿಗೂ ಇರಬಾರ್ದು ರೀ. ಮೀಡಿಯಮ್ ಒಳಗೆ ಇರ್ಬೇಕು ರೀ. ಸ್ವಲ್ಪ ಕೊತ್ತಂಬರಿ ರೀ, ಯಾಕಂದ್ರೆ ಮೊಟ್ಟೆನೂ ಬೇಯಿಸ್ತೀವಿ ನಾವು ಇದ್ರಾಗ. ಸ್ವಲ್ಪ ನಮ್ಮ ಮೊಟ್ಟೆ ಬೇಯಿಂದ ಸ್ವಲ್ಪ ರಸ ಇರಬೇಕು ರೀ. ಈಗ ಮೊಟ್ಟೆ ಬೇಯಿಸ್ಕೊಂಡಿದ್ನಲ್ರಿ, ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೋತಾನೆ ರೀ. ಈಗ ಇದನ್ನು ಕುದಿಲಾಕ ಬಿಡೋಣ್ರಿ. ನಾನು ಈಗ ಚಪಾತಿ ಹಿಟ್ಟು ನಾದಿದ್ದೀನಿ ರೀ. ಇದ್ರೊಳಗೆ ಬೆಸ್ಟ್ ಕಾಂಬಿನೇಷನ್ ರೀ ಚಪಾತಿ ಹಿಟ್ಟು. ಅದನ್ನು ಚಪಾತಿ ಹಿಟ್ಟು ಮಾಡ್ತೇನೆ ರೀ. ಇದನ್ನು ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ರಿ ನಾನು ಚಪಾತಿ ರೆಡಿ ಮಾಡ್ಕೊಂಡೇನಿ ರೀ. ಈಗ ಚಪಾತಿ ಮಾಡ್ತೇನೆ ರೀ. ಮೊಟ್ಟೆ ಒಳಗೆ ಪೂರ್ತಿ ಬೇಯ್ಬೇಕು ರೀ, ಯಾಕಂದ್ರೆ ಟೇಸ್ಟ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ಈಗ ಎಲ್ಲರೂ ಮಾಡಿರ್ತಲ್ರಿ ಸಾಂಬಾರು, ಇದು ಟೇಸ್ಟ್ ಭಾರಿ ಬರ್ತೈತೆ ರೀ. ಒಳಗೆಲ್ಲ ತತ್ತಿ ಒಳಗೆಲ್ಲ ಹೆರ್ಚಿದ್ವಿ, ಎಲ್ಲ ಕಟ್ ಮಾಡಿ ಎಲ್ಲ ಒಳಗೆ ಹೋಗುತ್ತೆ ರೀ. ಅದಕ್ಕೆ ಇನ್ನು ಬೇಯಲ್ರಿ ಚಂದಾಗ. ಈಗ ನೋಡಿರಿ ಮಸ್ತಾಗಿ ರೆಡಿ ಆಯಿತು. ನನ್ನ ಚಪಾತಿನೂ ಆಗಿತ್ತು ರೀ. ಅಷ್ಟು ತನಕ ಭಾರಿ ರೆಡಿ ಆಗಿತ್ತು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ.